ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವಾಗ ನಾವು ಈಶಾ ಫೌಂಡೇಶನ್ನಿಂದ ಡೈರೆಕ್ಟಾಗಿ ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ. ನೈಟ್ ಇಲ್ಲೇ ಸ್ಟೇ ಆಗಿದ್ವಿ. ಇವಾಗ ನಾನು ವ್ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್. ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಆಯಿತಾ. ಗೈಸ್, ನೆನ್ನೆ ಮಾತ್ರ ಈಶಾ ಫೌಂಡೇಶನ್ ತುಂಬಾ ಚೆನ್ನಾಗಿತ್ತು ಗೈಸ್. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ವೇವ್ ನೋಡ್ದಂಗೆ ಆಯಿತು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ನಮ್ಮ ಅಣ್ಣನ ವೈಫ್ ಸ್ಫೂರ್ತಿ ಮಾಡಿದ್ರು. ದುಂಬಿ ನನ್ನ ಮಗಳಿಗಂತೂ ನಮ್ಮಣ್ಣ ಅಂದರೆ ಅವ್ರ ಮಾಮ ಸಿಕ್ಬಿಟ್ರೆ ಫುಲ್ಲು ಖುಷಿ. ಅವಳು ಯಾವುದೋ ಲೋಕಕ್ಕೆ ಹೋಗ್ಬಿಡ್ತಾಳೆ ಗೈಸ್ ಅವನು ಸಿಕ್ಬಿಟ್ರೆ. ಇವಾಗ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನೆಕ್ಸ್ಟ್ ನಾವು ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಪ್ಲೀಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಗೈಸ್, ನನ್ನ ಆದ್ನೆ ಅಂತೂ ಸಿಕ್ಕಾಪಟ್ಟೆ ಓಸಿಡಿ. ಫುಲ್ ಕ್ಲೀನ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ಲು ಕಿಚನ್ನ. ಒಂಚೂರು ಡಸ್ಟ್ ಬೀಳಂಗಿಲ್ಲ ಅವಳಿಗೆ, ಅಷ್ಟು ನೀಟಾಗಿ ಇಟ್ಕೊತಾಳೆ ಗೈಸ್ ಕಿಚನ್ನ. ನನಗೂ ತುಂಬಾ ಇಷ್ಟ ಆಯಿತು ಅವಳು ಇಟ್ಕೊಂಡಿದ್ದ ರೀತಿ. ವ್ಲಾಗ್ ಮಾಡ್ತಾ ಇದ್ದೀನಿ ಕುಡಿಯಕ್ಕ. ಸರಿ. ನೀನು ಕೇಳಿದಲ್ಲ ಅವನ್ಗ ಕೊಡಮ್ಮ. ಏನದು ಏನದು ಒಂದು ಕೆಜಿ ತಡ ನಿನ್ನ ಕಂಗಿಲ್ಲ ಹಾಕಿದ್ರೆ ಅದ್ಯಾಕೆ ಹಂಗದಿ. Oh no. ಯಾರೋ ಗೀಚಿವೋ ಕೈಸಿ ಒಂದು ಮನೇಲಿ ಒಂದು ಕೆಲಸ ಮಾಡ್ತಿದ್ದಿಲ್ಲ, ಈಗ ಹೆಂಗೆ ಕೆಲಸ ಮಾಡ್ತಾನೆ ನೋಡ್ರಿ. ಎಷ್ಟು ಒಳ್ಳೆ ಸಭ್ಯಸ್ಥ ಕುಟುಂಬಸ್ಥ ಸಂಸಾರಿಯಾಗಿದ್ದಾನೆ. ಪಾಪ ಇದು ಅಲ್ಲ ಗೊತ್ತಾ ನೋಡಿ ಕೊಡಿ ಹಿಂಗೆ ಹಿಂಗಿಡು ಹಿಂಗಿಡು ಆಯ್ತಾ ಸರಿ.
ದುಡ್ಡು ನೋಡು ಅಲ್ಲಿಟ್ಟಳೆ ಬಚ್ಚಿಟ್ಕಂತಾಳೆ ದುಡ್ಡು ತಗೊಂಡು ಕೈ ಇಟ್ಕೊಂಡಾಳ ದುಡ್ಡನ್ನ ಈ ಕೈ ನೈಲ್ ಪಾಲಿಶ್ ಇನ್ನೊಂದು ಕೈಗೆ ಹಚ್ಕ ಬೇಗ ಬೇಗ ಹಚ್ಕ ಬೇಡ 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 ಉಫ್ ಉಫ್ ಅನ್ ಸರಿ ಬಾ ಹೋಗೋಣ ಬಾ ಬಾ ಹೋಗೋಣ ಬಾ ಪೈಸ ಪೈಸ ಎಲ್ಲ ಇತ್ತು ಅಯ್ಯೋ ದುಂಬಿದ ಪೈಸ ಕಳ್ದೋತು ಪಾಪ ಪೈಸ ಇಲ್ಲೋತು Bye. Tata. Bye. ಬಾಯ್ ಮಾಡತ್ತೆಗೆ ದುಂಬಿ ದುಂಬಿ ಕರ್ಕೊಂಡು ದುಂಬಿ ಬಾಯ್ ಬಾಯ್ ಬಾ ದುಂಬಿ ಹೋಗೋಣ ಬಾಯ್ ಬಾ ದುಂಬಿ ಬಾ ಹೋಗೋಣ ನನ್ ಬಾಯ್ ಬಾ ಹೋಗೋಣ ಬಾಯ್ ಬಾಯ್ ಮಾಮನ್ನ ಕರಿ ಬಾ ಅಂತ ಈಗ ಬಾಯ್ ಬಾಯ್ ಸ್ಫೂರ್ತಿ ಬಾಯ್ ಗೈಸ್ ನಾವು ಕೆಳಗಡೆ ಬಂದಮೇಲೆ ಅವ್ನು ನೋಡ್ರಿ ಫುಲ್ ಟೆರೆಸ್ ಮೇಲೆ ನಿಂತ್ಕೊಂಡು ಬಾಯ್ ಮಾಡ್ತಿದ್ದಾನೆ. ಇವಳು ಕೆಳಗಡೆಯಿಂದ ಬಾಯ್ ಹೇಳ್ತಿದ್ದಾಳೆ. ಏನು ಲವೋ ಏನು ಸೆಂಟಿಮೆಂಟ್. ಗೈಸ್ ಇಲ್ಲಿಂದ ನಾವು ಸೀದಾ ಮೆಜೆಸ್ಟಿಕ್ಕಿಗೆ ಹೋದ್ವಿ. ನಮ್ಮ ಮನೆಯವರಲ್ಲಿಂದ ನಮಗೆ ಬಸ್ಸಿಗೆ ಹತ್ತಿಸ್ಬಿಟ್ಟು ಅವರು ವಾಪಸ್ ರೂಮಿಗೆ ಹೋದರು. ನಾವಿವಾಗ ಊರಿಗೆ ಹೊರಟು ಬರ್ತಾಯಿದ್ದೀವಿ. ಇವಳ್ದು ಸೇವನೆ ಆಗ್ತಾಯಿದೆ, ಚಕ್ಲಿ ಸೇವನೆ. ಬನ್ನಿ ಮುಂದೆ ಊರಿಗೆ ಹೋಗ್ತಾಯಿದ್ದೀವಿ. ಗೈಸ್ ಬರಬೇಕಾದ್ರೆ ಶಿರಾ ಹತ್ರ ಒಂದು ಹೋಟೆಲ್ ಹತ್ರ ನಮಗೆ ಊಟಕ್ಕೆ ಸ್ಟಾಪ್ ಮಾಡಿದರು ಬಸ್ ಅವರು. ನಾನು ಹಾಗೆ ಹೊರಗಡೆ ಬಂದು ನೋಡಿದೆ, ಎಷ್ಟು ಚಂದ ಚಂದ ಗೊಂಬೆಗಳಿದ್ವು ಅಂದರೆ ಬರೋಕ್ಕೆ ಮನಸ್ಸು ಬರಲಿಲ್ಲ. ಇವನ್ನೆಲ್ಲ ತೊಗೊಂಬಂದ್ಬಿಡೋಣ ಅನಿಸ್ಬಿಟ್ಟಿತ್ತು ಗೈಸ್. ಅಷ್ಟು ಚೆನ್ನಾಗಿದ್ದಾವೆ ನೋಡ್ರಿ, ಎಷ್ಟು ಕ್ಯೂಟ್ ಎಲ್ಲ ವುಡ್ಡಲ್ಲಿ ಮಾಡಿರೋದು. ಚನ್ನಪಟ್ಟಣ ಗೊಂಬೆಗಳಿದಾವಲ್ಲ ಆ ಥರ ಇದ್ದಾವೆ ಎಲ್ಲ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದ್ವು ಗೊತ್ತಾ. ನನ್ನ ಮಗಳಂತೂ ಅದು ಕೊಡಿಸು ಇದು ಕೊಡಿಸು ಅಂದ್ಲು ಗೈಸ್. ಅಷ್ಟು ಕ್ಯೂಟಾಗಿದ್ವು ಆಟ ಆಡೋದಕ್ಕೆ. ಬಟ್ ಶೋಕೇಶಲ್ಲಿ ಇಡೋದಕ್ಕೂ ಸಖತ್ತಾಗಿದ್ದಾವೆ ನೋಡೋಕ್ಕೆ. ಇದು ಫುಲ್ಲು ಶಿರಾ ಸಿಟಿ ಒಳಗಡೆ ಇಲ್ಲ, ಔಟ್ಸ್ಕರ್ಟಲ್ಲಿ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ಪಕ್ಕನೇ ಇದು ಶಾಪ್ ಇದೆ. ನೀವೇನಾದರೂ ಯಾವಾಗಾದರೂ ಬೆಂಗಳೂರಿಗೆ ಅಥವಾ ನಿಯರ್ ಬೈ ಶಿರಾ ಕ್ರಾಸ್ ಮಾಡಿ ಎಲ್ಲಾದರೂ ಹೋಗ್ಬೇಕು ಅನ್ನೋದಿದ್ದರೆ ನಿಮಗೂ
ಈ ಥರ ಟಾಯ್ಸ್ ಇಷ್ಟ ಆದರೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ ಅವರು. ನೀವು ಬಂದು ಪರ್ಚೇಸ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಬರ್ತೀನಿ ಈ ಶಾಪ್ಗೆ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.